ಜೀವನದಲ್ಲಿ ಸಾಮಾಜಿಕ ಮಾಧ್ಯಮ ಮೋಜು ಮಸ್ತಿಗಿಂತ ಕಠಿಣ ಪರಿಶ್ರಮವೇ ಮುಖ್ಯ. ವಿದ್ಯಾರ್ಥಿನಿಯರು ತಮ್ಮ ಶಕ್ತಿ ಅರಿತು ಜೀವನವನ್ನು ತಾವೇ ರೂಪಿಸಿಕೊಳ್ಳಬೇಕೆಂದು ಡಿಸಿಕೆಎಸ್ ಲತಾ ಕುಮಾರಿ ತಿಳಿಸಿದರು. ನಗರದ ಎವಿ ಕಾಂತಮ್ಮ ಮಹಿಳಾ ಕಾಲೇಜು, ಮಲೆನಾಡು ತಾಂತ್ರಿಕ ಶಿಕ್ಷಣ ಸಮಿತಿ ಹಾಸನ ಮತ್ತು ಐಕ್ಯೂಎಸಿ ಸಹಯೋಗದೊಂದಿಗೆ ಆಯೋಜಿಸಿದ್ದ ವಿದ್ಯಾರ್ಥಿ ಸಂಘ ಮತ್ತು ವಿವಿಧ ವೇದಿಕೆಗಳ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ನಮ್ಮಲ್ಲಿರುವ ಪ್ರತಿಭೆ, ಅಸ್ತಿತ್ವ ಮತ್ತು ಶಕ್ತಿಯನ್ನು ನಾವೇ ಮೊದಲು ಅರಿತುಕೊಳ್ಳಬೇಕು. ಏಕೆಂದರೆ ನಮ್ಮ ಬಲ ಮತ್ತು ದುರ್ಬಲತೆಗಳು ನಮಗಷ್ಟೇ ತಿಳಿದಿರುತ್ತವೆ. ಅವುಗಳನ್ನು ಬಳಸಿಕೊಂಡು ಬೇರೆಯವರಿಗೆ ಹೆಸರು ಮಾಡಲು ಬಿಡಬೇಡಿ. ಕಾಲೇಜು ಜೀವನವು ಸಂತೋಷದಿಂದ ಕಳೆಯುವ ಕಾಲಘಟ್ಟವಾದರೂ ಸಾಮಾಜಿಕ ಮಾಧ್ಯಮ, ಪ್ರೀತಿ ಪ್ರೇಮ, ಮೋಜು ಮಸ್ತಿ ಇವೆಲ್ಲವೂ ನಮ್ಮ ಭವಿಷ್ಯದ ಪ್ರಯೋಜನಕ್ಕೆ ಬರುವುದಿಲ್ಲ. ನೀವು ನಿಜವಾಗಿ ಗೌರವಯುತವಾಗಿ ಬದುಕಬೇಕೆಂದರೆ ನಿಮ್ಮನ್ನು ನೀವೇ ರೂಪಿಸಿಕೊಳ್ಳಬೇಕು. ಅದು ಸುಲಭವಲ್ಲ. ತುಂಬಾ ಕಠಿಣ ಪರಿಶ್ರಮದಿಂದ ಅದನ್ನು ನೀವು ಪಡೆಯಬೇಕು ಮತ್ತು ಅದನ್ನು ಪಡೆಯುವುದಕ್ಕೆ ನಿಮ್ಮಲ್ಲಿ ಆ ಛಲ ಬರಬೇಕೆಂದು ಹೇಳಿದರು. ಗಿರೀಶ್ ಕಾರ್ನಾಡ್ ಅವರ ಪುಸ್ತಕಗಳು, ಅವರ ಸಮಗ್ರ ಪುಸ್ತಕಗಳನ್ನು ಓದ್ತಾ ಇದ್ದೀವಿ. ಅದರಲ್ಲೂ ಮಹಿಳಾ ಪರ ವಾದವನ್ನು ಮಂಡಿಸತಕ್ಕಂತಹ ಪುಸ್ತಕಗಳು ವೈದೇಹಿಯರಿರಬಹುದು, ನೀವು ಓದಿದ್ದೀರಾ? ವೈದೇಹಿಯರ ಪುಸ್ತಕಗಳು, ನೇಮಿ ಚಂದ್ರ, ತುಂಬಾ ಡಿಫ್ರೆಂಟ್ ಆಗಿ ಬರೆಯುವ ಒಂದು ನವೋದಯ ಸಾಹಿತ್ಯದ ಮಹಿಳಾ ಬರಹಗಾರರ ಪುಸ್ತಕಗಳು, ಅವರ ವಿಚಾರಧಾರೆಗಳು, ಇವನ್ನೆಲ್ಲರೂ ನಾವು ಅವಾಗ ಒಂದು ಚಾಲೆಂಜ್ ಅನುಭವಿಸ್ತಾ ಇದ್ದೀವಿ. ಮತ್ತೆ ಚಿಂತನೆ ಮಾಡ್ತಾ ಇದ್ದೀವಿ. PUC ಮುಗಿತು, ಡಿಗ್ರಿಗೆ ಬಂದ್ವಿ. ಯಾಕೆ ಬಂದ್ವಿ ಡಿಗ್ರಿಗೆ? PUCಯಲ್ಲಿ ಅನಿವಾರ್ಯ, ಡಿಗ್ರಿಗೆ ಬಂದ್ವಿ. ಓದಲಿಕ್ಕೆ ಇಷ್ಟ ಇಲ್ಲ, ಆದರೆ ವಿಚಾರಗಳು ಬೇರೆ. ಏನು ಓದಬೇಕು, ಹೇಗಿದ್ರು ಆಗ ಬಿಲ್ಗೆ ಸಲ ಬಂದಿದ್ರು. ಸ್ಕೂಲ್ ಡ್ರಾಪ್ ಔಟ್ ಅಂತ ಗೊತ್ತಾಗ್ಬಿಟ್ಟಿತ್ತು, ಕಾಲೇಜ್ ಡ್ರಾಪ್ ಔಟ್. ಓದಲಿಕ್ಕೆ, ಕೆಲಸ ಗಳಿಸಲಿಕ್ಕೆ, ಯಶಸ್ಸು ಪಡಲಿಕ್ಕೆ ಓದಬೇಡ, ಯಾಕೆ ಓದಬೇಕು? ಆದರೆ ಒಂದು ಗ್ರೂಪ್ ಮಾಡ್ಕೊಂಡ್ವಿ, ಏನಾಗಿ ಕಾಲೇಜ್ ಬಿಡೋಣ, ಓದೋದು. ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಚೌಡಿವಳ್ಳಿ ಅವರು ಮಾತನಾಡಿ, ಕನ್ನಡ ರಾಜ್ಯೋತ್ಸವಕ್ಕೆ ಹಾಸನದ ಕೊಡುಗೆ ಅಪಾರ ಎಂದು ಬಣ್ಣಿಸಿದರು. ನಾವು ಕನ್ನಡದ ಅಮೃತದ ಮಕ್ಕಳು ಎಂದು ಹೇಳಿದರೆ ತಪ್ಪಾಗಲಾರದು. ಏಕೆಂದರೆ ಪ್ರಥಮ ಕನ್ನಡ ಸಾಹಿತ್ಯದ ಕುರುಹು ಸಿಕ್ಕಿದ್ದು ನಮ್ಮ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಗ್ರಾಮದಲ್ಲಿ. ಇಡೀ ನಾಡಿಗೆ ಕನ್ನಡದ ಕಂಪನ್ನು ಪರಿಚಯಿಸಿಕೊಟ್ಟ ಜಿಲ್ಲೆ ಹಾಸನ. ಹಾಸನವು ಸಾಂಸ್ಕೃತಿಕ, ಶೈಕ್ಷಣಿಕ, ರಾಜಕೀಯ ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಾಧನೆಗಳಿಗೆ ಹೆಸರಾಗಿ ದೇಶ ವಿದೇಶಗಳಲ್ಲಿ ಪ್ರಸಿದ್ಧವಾಗಿದೆ ಎಂದು ಅವರು ಶ್ಲಾಘಿಸಿದರು. ಇನ್ನು ಈ ವೇಳೆ ಅವರು ತಮ್ಮ ಕಾಲೇಜು ದಿನಗಳ ವಿದ್ಯಾರ್ಥಿಗಳ ಸಂಘಟನೆಯ ಕುರಿತು ಕೆಲವೊಂದು ಘಟನೆಗಳನ್ನು ನೆನಪಿಸಿಕೊಂಡು ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಂಡರು. ಕನ್ನಡ ರಾಜ್ಯೋತ್ಸವಕ್ಕೆ ನಮ್ಮ ಹಾಸನದ ಕೊಡುಗೆ ಅಪಾರ. ನಾವು ಕನ್ನಡದ ಅಮೃತದ ಮಕ್ಕಳು ಎಂದು ತಪ್ಪಾಗಲಾರದು. ಯಾಕೆ ಅಂದರೆ ಪ್ರಥಮ ಕನ್ನಡ ಸಾಹಿತ್ಯದ ಒಂದು ಕುರುಹು ಸಿಕ್ಕಿದ್ದು ನಮ್ಮ ಹಾಸನ ಜಿಲ್ಲೆಯ ಹಲ್ಮಿಡಿ ಗ್ರಾಮದ ಬೇಲೂರು ತಾಲೂಕಿನ ಒಂದು ಗಡಿ ಗ್ರಾಮದಲ್ಲಿ. ಈ ಒಂದು ಕನ್ನಡದ ಕಂಪನ್ನು, ಸಾರವನ್ನು ಇಡೀ ನಾಡಿಗೆ, ಇಡೀ ಜಗತ್ತಿಗೆ ಪರಿಚಯಿಸಿಕೊಟ್ಟಂಥ ಜಿಲ್ಲೆ ಹಾಸನ. ಸಾಂಸ್ಕೃತಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಆರ್ಥಿಕತೆಯಾಗಿರ್ಬೋದು, ರಾಜಕೀಯದಲ್ಲಾಗಿರ್ಬೋದು, ಪ್ರಕೃತಿಯಲ್ಲಿ ಆಗಿರ್ಬೋದು, ಸಾಧನೆಗೈದ ಸಾಧಕರ